ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆದರದ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ವಿಡಿಯೋ ನೋಡುವ ಮುಂಚೆ ನಿಮ್ಮ ಹತ್ರ ಒಂದು ನನ್ನ ರಿಕ್ವೆಸ್ಟ್ ಇದೆ. ದಯವಿಟ್ಟು ನಿಮ್ಮ ಗ್ರಾಮ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಮಳೆ ತುಂಬಾ ಆಗ್ತಾ ಇರ್ಬೋದು ನನ್ನ ಪ್ರಕಾರ. ಸೊ ಯಾವೆಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಮಳೆ ಹೆಚ್ಚು ಆಗ್ತಾ ಇದೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ನಿಮ್ಮ ಗ್ರಾಮದ ಹೆಸರು ಕೂಡ ಹಾಕಿ, ನಿಮ್ಮ ಹೆಸರು ಕೂಡ ಹಾಕಿ. ತುಂಬ ಜನರಿಗೂ ಕೂಡ ಈ ಒಂದು ಮಾಹಿತಿ ಅರ್ಥ ಆಗುತ್ತೆ. ಹಾಗೂ ಈ ವರ್ಷ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂಗಾರು ಹಾಗೂ ಹಿಂಗಾರು ಈ ಒಂದು ಮಳೆ ಏನಿದೆ ತುಂಬಾ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ತುಂಬ ಜನ ರೈತ ಬಾಂಧವರಲ್ಲಿ ಆತಂಕ ಕೂಡ ವ್ಯಕ್ತವಾಗಿದೆ. ರೈತರು ಬೆಳೆದಿರುವಂಥ ಬೆಳೆ ಈಗಾಗಲೇ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ರಾಜ್ಯದೆಲ್ಲೆಡೆ ತುಂಬಾ ಮಳೆ ಆಗ್ತಾ ಇರುವ ಕಾರಣ ರೈತರು ತುಂಬ ಆತಂಕದಲ್ಲಿದ್ದಾರೆ. ಸೊ ರೈತ ಬಾಂಧವರಿಗೆ ಮುಂದೆ ಸರ್ಕಾರ ಏನಾದರೂ ಬೆಳೆ ಪರಿಹಾರ ನೀಡಿದರೆ ಅದರ ಒಂದು ಮಾಹಿತಿನ ರೈತರು ತಮ್ಮ ಮೊಬೈಲ್ ಫೋನಲ್ಲಿ ತುಂಬ ಸುಲಭವಾಗಿ ಚೆಕ್ ಮಾಡ್ಕೋಬೋದು. ಏನು ತೊಂದರೆ ಇಲ್ಲ. ಜಸ್ಟ್ ಒಂದು ಡೈರೆಕ್ಟ್ ಲಿಂಕ್ ಇದೆ, ಆ ಲಿಂಕ್ ಕೂಡ ನಾನು ನಿಮ್ಗೆ ಕೊಡ್ತೇನೆ. ಇದು ನೋಡ್ಬೋದು ಸ್ನೇಹಿತರೆ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಪರಿಹಾರ ಹಣನ ಸರ್ಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದೇ ಇಲ್ಲ, ಆ ಲಿಸ್ಟಲ್ಲಿ ನಿಮ್ಮ ರೈತರ ಹೆಸರು ಇದೇ ಇಲ್ಲ ಅಂತ ನೀವು ತುಂಬ ಸುಲಭವಾಗಿ ಚೆಕ್ ಮಾಡ್ಕೋಬೋದು. ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಲಿಂಕ್ ಕೊಟ್ಟಿರ್ತೇನೆ, ಈ ಒಂದು ವೆಬ್ಸೈಟ್ ಲಿಂಕು. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ವರ್ಷ ಕೇಳುತ್ತೆ. ಇದು ಲಾಸ್ಟ್ ಇಯರ್, ಹಳೆಯ ವರ್ಷದ ಒಂದು ಮಾಹಿತಿ ಇದೆ. ಇಲ್ಲಿ 2025-26 ಅಂತ ಬಂದರೆ ಈ ವರ್ಷ ಏನು ಈ ಒಂದು ನೀರಿನ ಪ್ರವಾಹ ನಡೀತಾ ಇದೆ, ಹೆಚ್ಚು ಮಳೆ ಆಗ್ತಾ ಇದೆ, ಇದರ ಪರಿಹಾರ ಬಂದಾಗ ಇಲ್ಲಿ 2025-26 ಬರುತ್ತೆ. ಇಲ್ಲಿ ಋತು ಮುಂಗಾರು ಬರುತ್ತೆ. ನೆಕ್ಸ್ಟ್ ಇಲ್ಲಿ ವಿಪತ್ತಿನ ವಿಧ ಪ್ರವಾಹ ಅಂತ ಬರುತ್ತೆ. ಸರಿನಾ? ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೋದು, ನೀವು ಯಾವ ಜಿಲ್ಲೆಯವರಿದ್ದೀರಾ. ಸೊ ಎಕ್ಸಾಂಪಲ್ ನಾನಿಲ್ಲಿ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ತೇನೆ, ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಹೋಬಳಿನ ಸೆಲೆಕ್ಟ್ ಮಾಡ್ತೇನೆ, ಒಂದು ಯಾವುದಾದ್ರೂ ಗ್ರಾಮನ ಸೆಲೆಕ್ಟ್ ಮಾಡ್ತೇನೆ. ಇಷ್ಟು ಮಾಡಿ ಇಲ್ಲಿ ವರದಿ ಪಡೆಯಿರಿ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಏನಾಗುತ್ತೆ, ಇಲ್ಲಿ ಒಂದು ಮಾಹಿತಿ ಓಪನ್ ಆಗುತ್ತೆ. ಇಷ್ಟು ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಮಾಹಿತಿ ಬರುತ್ತೆ, ರೈತರ ಹೆಸರು, ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುವಂಥ ಡೀಟೇಲ್ಸ್ ಕಾಣುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ರೈತರ ಹೆಸರು, ಇಲ್ಲಿ ರೈತರಿಗೆ ಹಣ ವರ್ಗಾವಣೆ ಆಗಿರುವಂಥ ಮಾಹಿತಿ ಕಾಣುತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ, ಈ ರೀತಿ ಮಾಹಿತಿ ಕಾಣುತ್ತೆ. ರೈತರಿಗೆ ಹಣ ವರ್ಗಾವಣೆ ಆಗಿರುವಂಥ ಮಾಹಿತಿ ನೋಡ್ಬೋದು. ರೈತರ ಒಂದು ಹೆಸರು, ಆಧಾರ್ ಸಂಖ್ಯೆ ಇರುತ್ತೆ, ಫಲಾನುಭವಿಯ ಹೆಸರಿರುತ್ತೆ. ನೆಕ್ಸ್ಟ್ ಅವ್ರ ಸರ್ವೆ ನಂಬರು, ಅವರು ಬೆಳೆದಿರುವಂಥ ಬೆಳೆ ಹಾಗೂ ಬೆಳೆ ವಿಧ, ಎಷ್ಟು ಬೆಳೆ ವಿಸ್ತೀರ್ಣ, ಎಷ್ಟು ಎಕರೆಯಲ್ಲಿ ಬೆಳೆ ಇತ್ತು, ಎಷ್ಟು ಲಾಸ್ ಆಗಿದೆ ಅದು ಕೂಡ ಬರುತ್ತೆ. ಹಣ ಸಂದಾಯ ಆಗಿದೆ ಇಲ್ಲ ಅಂತ ನೋಡಿ, ಆಧಾರ್ ನಾಟ್ ಸೀಡೆಡ್ ವಿತ್ ಬ್ಯಾಂಕ್. ಅವ್ರ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಅವರು ಲಿಂಕ್ ಮಾಡೇ ಇಲ್ಲ, ಸೀಡಿಂಗ್ ಮಾಡೇ ಇಲ್ಲ. ಸೊ ಅವರಿಗೆ ಸಂದಾಯ ಮಾಡಿದ ದಿನಾಂಕ ಕೂಡ ಇದೆ. ಹಣ ನೋಡಿ 6,800 ರೂಪಾಯಿ ಅವರಿಗೆ ಬ್ಯಾಂಕ್ ಖಾತೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇಲ್ಲಿ ಹಣ ಪಾವತಿ ಫೇಲ್ ಆಗಿದೆ ಅಥವಾ ಸಕ್ಸಸ್ ಆಗಿದೆ ಅಂತ ಇಲ್ಲಿ ಕ್ಲಿಕ್ ಮಾಡಿ ಅದು ಕೂಡ ಚೆಕ್ ಮಾಡ್ಕೋಬೋದು. ಹೇಳ್ತೇನೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಚೆಕ್ ಮಾಡಬೇಕಂತ. ನೀವು ಕಮೆಂಟ್ ಮಾಡಿ, ಸಂಪೂರ್ಣವಾಗಿ ಇದೇ ರೀತಿ ಮಾಡಿ ಸರ್ ಅಂತ ನಾನು ಮಾಡ್ತೇನೆ. ಸೊ ಸ್ನೇಹಿತರೆ, ರೈತರು ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರುವ ಲಿಂಕಿಂದ ಕ್ಲಿಕ್ ಮಾಡಿ ಮುಂದೆ ಅವರಿಗೆ ಬರುವಂಥ ಪರಿಹಾರ ಹಣದ ಬಗ್ಗೆ ಮಾಹಿತಿನ ಪಡೆದುಕೊಳ್ಳಬಹುದು. ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಬೋದು. ಇದು 2024-25ನೇ ಸಾಲಿನ ಸ್ಟೇಟಸ್ ತೋರಿಸ್ತಾ ಇರೋದು. ಇವಾಗ ನೆಕ್ಸ್ಟ್ ಬರೋ ದಿನಗಳಲ್ಲಿ ಸರ್ಕಾರ ಏನಾದರೂ ಬಿಡುಗಡೆ ಮಾಡಿದ್ರೆ ಪರಿಹಾರ ಹಣ ಇಲ್ಲಿ 2025-26 ಅಂತ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ಅದಕ್ಕೆ ಈ ಒಂದು ಮಾಹಿತಿ ಇರಲಿ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೆ ಹಂಚಿಕೊಳ್ಳಿ. ಎಲ್ಲ ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಸ್ಪಷ್ಟವಾಗಿ ಅರ್ಥ ಆಗಲಿ. ಹಾಗೂ ವಿಡಿಯೋ ಕೆಳಗಡೆ ಅನೇಕ ಲಿಂಕ್ಗಳಿದ್ದಾವೆ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು ಅನೇಕ ನಮ್ಮ ವೆಬ್ಸೈಟು ಹಾಗೂ ಪ್ರಾಡಕ್ಟ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.